ಗ್ರಾಹಕರ ಸೇವಾ ಅಧಿಕಾರ ORG ಕರ್ನಾಟಕ ರಾಜ್ಯ ಪ್ರಧಾನ ಕಚೇರಿಯಲ್ಲಿ 4 ಟ್ರ್ಯಾಕ್ಟರ್ಗಳನ್ನು ವಿತರಣೆಯನ್ನು ಮಾಡಲಾಯಿತು. ಗ್ರಾಹಕರ ಸೇವಾ ಅಧಿಕಾರ ORG ರಾಜ್ಯಾಧ್ಯಕ್ಷರಾದಂತಹ ರಾಜು ಗಸ್ತಿ ಅವರು ಮಾತನಾಡಿ, ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕಬ್ಬು ಬೆಳೆಗಾರರು ಹಾಗೂ ಇನ್ನಿತರ ಬೆಳೆಗಾರರ ರೈತರು ಇದ್ದಾರೆ. ಅವರಿಗೆ ಗ್ರಾಹಕರ ಸೇವಾ ಅಧಿಕಾರ ORG ವತಿಯಿಂದ ರೈತರಿಗೆ ಅನುಕೂಲತೆಗಾಗಿ ಸಬ್ಸಿಡಿ ಹಣದಲ್ಲಿ ಟ್ರ್ಯಾಕ್ಟರ್ಗಳನ್ನು ನೀಡಲಾಗುತ್ತದೆ. ರೈತರು ಟ್ರ್ಯಾಕ್ಟರ್ಗಳನ್ನು ಪಡೆಯಲು ದಾಖಲಾತಿಗಳನ್ನು ಸಲ್ಲಿಸಿದರೆ ಅವುಗಳನ್ನು ಕೇಂದ್ರ ಕಚೇರಿಗೆ ರವಾನಿಸಲಾಗುತ್ತದೆ. ಸರ್ಕಾರದಿಂದ ಮಂಜೂರಾತಿ ಪಡೆದಂತಹ ರೈತರಿಗೆ ಟ್ರ್ಯಾಕ್ಟರ್ಗಳನ್ನು ಹಸ್ತಾಂತರ ಮಾಡುವುದು. ಇದರಿಂದಾಗಿ ಈ ಭಾಗದ ರೈತರಿಗೆ ಅನುಕೂಲತೆಯಾಗುತ್ತದೆ. ಇದರ ಸದುಪಯೋಗವನ್ನು ಎಲ್ಲಾ ರೈತರು ಪಡೆದುಕೊಳ್ಳಬೇಕೆಂದು ಮಂಜೂರಾತಿಯಾದ 4 ಟ್ರ್ಯಾಕ್ಟರ್ಗಳನ್ನು ವಿತರಣೆ ಮಾಡಿ ರಾಜ್ಯಾಧ್ಯಕ್ಷರಾದಂತಹ ರಾಜು ಗಸ್ತಿ ಅವರು ತಿಳಿಸಿದರು. ಚಿಮ್ಮಾಡ್ ಗ್ರಾಮದ 4 ರೈತರಿಗೆ ಮಂಜೂರಾತಿಯಾದಂತಹ ಫಲಾನುಭವಿಗಳಾದ ದರೆಪ್ಪ ಬ್ಯಾಕೋಡ್, ಶ್ರೀಕಾಂತ್ ಕೌಟಿ, ಮಾನಿಂಗ್ ಯಲ್ಲಪ್ಪ ಹಳೇಮನಿ, ಕಲ್ಲನಗೌಡ ಪಾಟೀಲ್ ಅವರಿಗೆ ಸರ್ಕಾರದಿಂದ ಮಂಜೂರಾತಿಯಾದ 4 ಟ್ರ್ಯಾಕ್ಟರ್ಗಳನ್ನು ಪಡೆದುಕೊಂಡರು. ಮೀರಾ ವಂಟಮೋರೆ, ಅಕ್ಬರ್ ಜಮಾದಾರ್, ಯಲ್ಲಪ್ಪ ತಳಗೇರಿ, ಪ್ರೇಮಾ ಬಳೋಲ್ಗಿಡದ್ ಅನೇಕರು ಕೂಡ ಟ್ರ್ಯಾಕ್ಟರ್ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಕೃಷ್ಣ ಜಾಧವ್, ಅನಿಲ್ ಜಾಧವ್, ಸದಾಶಿವ್ ನ್ಯಾಮಗೋಡ್, ಮುತ್ತಣ್ಣ ಮೇತ್ರಿ, ಪರಶುರಾಮ್ ವಾಳೆನವರ್ ಕೂಡ ಮಾತನಾಡಿದರು. ಸಂಪಾದಕರು ದಿಲೀಪ್ ತಾಶಾಳ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರಗಳ. ಇವತ್ತಿನ ದಿನ PM ಕಿಸಾನ್ ಯೋಜನೆ ಅಡಿಯಲ್ಲಿ ಕನ್ಸ್ಯೂಮರ್ ರೈಟ್ಸ್ CRO ಇವರ ವತಿಯಿಂದ ಫಲಾನುಭವಿಗಳಾದ ಶ್ರೀಕಾಂತ್ ಕೌಟೆ, ಮಾನಿಂಗ್ ಹಳಮನಿ, ಮಾಳಪ್ಪ ಗಡ್ಯನ್ನವರ್, ಮರ್ಯಪ್ಪ ದೊರೆಯಪ್ಪ ಬ್ಯಾಕೋಡ್ ಇವರಿಗೆ ಟ್ರ್ಯಾಕ್ಟರ್ ವಿತರಣೆಯನ್ನು ಮಾಡ್ತಿದ್ದೆ. ಇದನ್ನ ಫಲಾನುಭವಿಗಳಿಗೆ ಶುಭವಾಗಲಿ ಎಂದು ಹಾರೈಸ್ತೇವೆ. ಈಗ ಈ ಕನ್ಸ್ಯೂಮರ್ ರೈಟ್ಸ್ CEO ಅದನ್ನು ರಾಜ್ಯಾಧ್ಯಕ್ಷರು ನೀವು ರೈತರಿಗೆ ಈ ನಿಮ್ಮ ರೈಟ್ಸಿಂದ ಯಾವ್ಯಾವ ಅನುಕೂಲ ಮಾಡ್ತಾ ಇದ್ದೀರಿ, ಏನು ಸೌಲಭ್ಯಗಳು ಸಿಗ್ತಾವೆ? ಇವಾಗ ಫಸ್ಟಿಗೆ ಆಫೀಸ್ ಓಪನಿಂಗ್ ಡೇಟ್ ಫಿಕ್ಸ್ ಆಗುತ್ತೆ. ಆಫೀಸ್ ಓಪನಿಂಗ್ ಆದ ತಕ್ಷಣ ದನಗಳ ಸಡ್ಡು, ಪೈಪ್ಲೈನು, ಬೋರ್ವೆಲ್ಸ್ ಇವೆಲ್ಲ ಬರುತ್ತೆ. ಇವಾಗ ಸದ್ಯದಲ್ಲಿ ಇರೋದು ಮಾತ್ರ ಟ್ರ್ಯಾಕ್ಟರ್ ಸೌಲಭ್ಯಗಳು ಚಾಲ್ತಿಯಲ್ಲಿ ಇರೋದು. ಈ ಅಂದಾಜು ಎಷ್ಟು ರೈತರಿಗೆ ನೀವು ಫಲಾನುಭವಿಗಳಿಗೆ ಟ್ರ್ಯಾಕ್ಟರ್ ಇವಾಗ 4 ಹಿಡಿದ್ರೆ 58, ಈ 3 ತಿಂಗಳಲ್ಲಿ 4 ತಿಂಗಳಲ್ಲಿ 58 ಟ್ರ್ಯಾಕ್ಟರ್ಗಳನ್ನು ರಿಲೀಸ್ ಕೊಟ್ಟಿದ್ದು. ಅಂದ್ರೆ ಒಬ್ಬ ರೈತರಿಗೆ ಎಷ್ಟು ಅವರು ಇದು ಸಿಗ್ತದೆ ಸಬ್ಸಿಡಿ ಏನಾದರೂ? 40-60 ಇರುತ್ತೆ. ಅದು ನೀವು 40% ಗೌರ್ಮೆಂಟ್ ತುಂಬಿದ್ರೆ 60% ಸಬ್ಸಿಡಿ ಆಗಿ 100% ಆಗುತ್ತೆ. 2% ಟ್ಯಾಕ್ಸ್ ಕಟ್ ಆಗುತ್ತೆ. ಈಗ ನೀವು ಬೆಂಗಳೂರಲ್ಲಿ ಇರ್ತಕ್ಕಂಥ ಆಫೀಸನ್ನ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಅದು ಜಮಖಂಡಿಯಲ್ಲಿ ಮಾಡ್ತಾ ಇದ್ದೀರಿ. ಅಂದ್ರೆ ಈ ಭಾಗ ರೈತರಿಗೆ ಅನುಕೂಲ ಆಗುವ ಉದ್ದೇಶನ ಅಥವಾ ಏನದ ಉದ್ದೇಶ ನಿಮ್ದು? ಇಲ್ಲ, ಯಾಕಂದ್ರೆ ಪ್ರತಿಯೊಬ್ಬರು ರೈತರಿಗೆ ಬೆಂಗಳೂರು ಇದನ್ನ ಅಲ್ಲಿ ಹೋಗಿ ಮಾಹಿತಿ ಸಿಗಲ್ಲ, ಸರಿಯಾಗಿ ಲಭ್ಯವಾಗಲ್ಲ. ನಾವೇನ್ ಮಾಡ್ತೀವಿ, ನಮ್ಮ ಉದ್ದೇಶ ಏನಂದ್ರೆ ಉತ್ತರ ಕರ್ನಾಟಕದಲ್ಲಿ ರೈತರು ಹೆಚ್ಚಾಗಿದ್ದಾರೆ. ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಇರೋರು, ಬೆಳೆ ಬೆಳೆಯೋರು ಅಂದ್ರೆ ಉತ್ತರ ಕರ್ನಾಟಕ. ಅನುಕೂಲ ಬೇಕಾಗಿರೋದು ಉತ್ತರ ಕರ್ನಾಟಕ ರೈತರಿಗೆ. ಅದಕ್ಕಾಗಿ ಆ ಉದ್ದೇಶದಿಂದ ನಾನು ಸೆಂಟ್ರಲ್ ಆದಂತ ನಿರ್ಮಲ್ ಚೌಧರಿ ಸರ್ ಅವ್ರಿಗೆ ರೆಫರ್ ಮಾಡಿಬಿಟ್ಟು ಅಲ್ಲಿಂದ ಉತ್ತರ ಕರ್ನಾಟಕ ಆಫೀಸ್ ಓಪನಿಂಗ್ ಮಾಡೋದು ಡಿಸಿಷನ್ ತಂದಿದ್ದೀವಿ. ಅಂದ್ರೆ ಈ ಭಾಗಕ್ಕೆ ಎಲ್ಲ ಅನುಕೂಲ ಆಗಲಿ, ರೈತರಿಗೆ ಅನುಕೂಲ ಆಗಲಿ ಅಂತ ಉದ್ದೇಶ ಹೊಂದಿದ್ದೀವಿ. ಈಗ ಅಂದಾಜು ನೀವು ಈ ಸೌಲಭ್ಯಗಳನ್ನು ಸಿಗ್ತಾ ಇರ್ತೀರ. ಈಗ ಎಷ್ಟು ತಿಂಗಳಲ್ಲಿ ನೀವು ಸೌಲಭ್ಯಗಳನ್ನು ರೈತರಿಗೆ ಫಲಾನುಭವಿಗೆ ಮುಟ್ಟಿಸುವಂತ? ಡಾಕ್ಯುಮೆಂಟ್ರಿ ಹೋದ ತಕ್ಷಣ 2 ತಿಂಗಳಾಗಬಹುದು, 3 ತಿಂಗಳಾಗಬಹುದು. ಪರ್ಫೆಕ್ಟ್ ಇತ್ತೇನಂತ ಇರಲ್ಲ. ಡಾಕ್ಯುಮೆಂಟ್ರಿ ಎಲ್ಲ ಮಾಡೋದು ನಾವೇನ್ ಮಾಡುತ್ತೇವೆ, ನಾವು ಕಲೆಕ್ಷನ್ ಮಾಡ್ಬಿಟ್ಟು ಕೊಡೋ ಕೆಲಸ ಮಾತ್ರ ನಮ್ದು. ಅಫ್ರೋಲ್ ಆಗಿ ಇದನ್ನ ಮಾಡೋದು ಸೆಂಟ್ರಲ್ ಕನ್ಸ್ಯೂಮರ್ ರೈಟ್ಸ್ CRO ರಾಜ್ಯಾಧ್ಯಕ್ಷರಾದ ರಾಜು ಗಸ್ತಿ ಅವರು ಅವ್ರದೊಂದು ಉದ್ದೇಶ ಏನಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ಕಬ್ಬು ಬೆಳೆಯುವ ರೈತರು ಜಾಸ್ತಿ ಇದ್ದಾರೆ. ಈ ಆಫೀಸ್ ಬೆಂಗಳೂರಲ್ಲಿ ಆದ್ರೆ ರೈತರಿಗೇನು ಆರ್ಥಿಕ ನೆರವು ಸಿಗೋದಿಲ್ಲ. ಈ ಕಡೆ ಆದ್ರೆ ರೈತರ ಹೆಚ್ಚ ಸವಲತ್ತು ಸಿಗ್ತೈತೆ ಅಂತ ಹೇಳಿ ಅದು ಜಮಖಂಡಿಯಲ್ಲಿ ಈ ಭಾಗದಾಗನ ಕಬ್ಬು ಬೆಳೆಯೋದು ಜಾಸ್ತಿ. ಜಮಖಂಡಿ, ಬೀಳಗಿ, ಮುಧೋಳ ಈ ಜನಕನ ರೈತರಿಗೆ ನೇರ ಸೌಲಭ್ಯ ಸಿಗಲಿ ಅಂತೇಳಿ ಇಲ್ಲೇ ಆಫೀಸ್ ಮಾಡಿ 3-4 ತಿಂಗಳಲ್ಲಿ 50 ಟ್ರ್ಯಾಕ್ಟರ್ಗಳನ್ನು ವಿತರಣೆ ಮಾಡಿದ್ದಾರೆ. ಅದರ ಇನ್ನೂ ಹೆಚ್ಚಿನ ರೈತರು ಇದರ ಲಾಭ ಪಡಿಬೇಕು. ಇಲ್ಲೇ ಜಮಖಂಡಿಯಲ್ಲಿ ಪನ್ನಾಳ್ಕರ್ ಬಿಲ್ಡಿಂಗ್ ತೋಟದಲ್ಲಿ ಆಫೀಸ್ ಇದೆ. ಅವ್ರನ್ನ ಭೇಟಿಯಾಗಿ ರೈತರು ಅದರ ಸವಲತ್ತುವನ್ನು ಪಡ್ಕೊಳ್ಬೇಕಂತೇಳಿ ಈ ಮೂಲಕ ಕೇಳಿ. ತಮ್ಮ ಹೆಸರೇನು? ಮುತ್ತಣ್ಣ ಮೇತ್ರಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ. ಮೊಟ್ಟ ಮೊದಲಿಗೆ ಒಂದು ಭಾರತ ದೇಶ ಶ್ಲೋಕ ಇದೆ, ಏನಂದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ. ದೇಶದ ಬೆನ್ನೆಲುಬ ರೈತ.
ರೈತಗೆ ಅತಿ ಮುಖ್ಯವಾಗಿ ಬೇಕಾಗಿದ್ದು ಟ್ರ್ಯಾಕ್ಟರ್ಸ್. ರೈತನ ಬೆನ್ನೆಲುಬ ಟ್ರ್ಯಾಕ್ಟರ್. ಸೊ ಈ ನಮ್ಮ ಹಳ್ಳಿ ಪ್ರದೇಶದಾಗ ನಮ್ಮೊಂದು ಭಾರತ ದೇಶದ ಲೆವೆಲ್ದಾಗ ಹೆಸರಿಟ್ಕೊಂಡು ರಾಜು ಗಸ್ತಿ ಅವರು ಬಂದು ನಮ್ಮ ಸಣ್ಣ ಪುಟ್ಟ ರೈತರಿಗೆ ಇಷ್ಟು ಲೆವೆಲ್ ಹೆಲ್ಪ್ ಮಾಡಕತ್ತಂದ್ರೆ ನಮ್ಮ ದೇಶದ ಬೆನ್ನೆಲುಬ ರೈತನ ಬೆನ್ನೆಲುಬ ಟ್ರ್ಯಾಕ್ಟರ್ ಬೆನ್ನೆಲುಬ ರಾಜು ಗಸ್ತಿ ಅಂತ ನಾ ಇದನ್ನ ಹೆಮ್ಮೆಂದು ಹೇಳ್ತೇನೆ. ಈ ಪ್ರತಿಯೊಬ್ಬ ರೈತರು ನಾವು ಇದನ್ನ ಮನವರಿಕೆ ಮಾಡ್ಕೋಬೇಕು. ಈ ಮನವರಿಕೆ ಮಾಡ್ಕೊಂಡು ಅವ್ರ ಕೈನ ಬಲಪಡಿಸೋನು. ನಾ ಈ ಭಾಗದ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಂದ್ರೆ ಎಷ್ಟು ಸಾಧ್ಯ ಆಕತಿ ಅಷ್ಟು ಈ ರಾಜು ಗಸ್ತಿ ಸರ್ ಅವ್ರು ನಮ್ಮ ಇಲ್ಲಿಯವ್ರು ಅದಾರ, ಇವ್ರೊಂದು ಸಹಾಯ ತಗೋರಿ ಅಂತ ಹೇಳಿ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದೇನು ಸಬ್ಸಿಡಿ ಸಿಗ್ತೈತಿ ಎಲ್ಲ ರೈತರಿಗೆ ಇದೇನು ಅನುಕೂಲ ಆಗತ್ತೈತಿ. ಆ ಸಬ್ಸಿಡಿಗೆ 60% ಸಬ್ಸಿಡಿ ಏನೈತಲ್ಲ ಅದು ನಮ್ಮ ರೈತರಿಗೆ. ಯಾಕಂದ್ರೆ ನಾವು ಸಾಲ ಮಾಡಿ ಟ್ರ್ಯಾಕ್ಟರ್ ತಂದು ಅದನ್ನು ಅನುಭವಿಸೋಕ್ಕಿಂತ ಈ ಸಬ್ಸಿಡಿ ಸಿಗಿ ಟ್ರ್ಯಾಕ್ಟರ್ಗಳು ತಂದು ನಾವು ವಾಪರಿಸಿದ್ರೆ ನಮಗೆ ಚಲೋ ಹೆಲ್ಪ್ ಆಗ್ತೈತಿ. ಸೊ ಅದನ್ನು ರಾಜು ಗಸ್ತಿ ಮುಖಾಂತರ ತಗೋಣ ಅಂತ ಹೇಳಿ ನಮ್ಮೆಲ್ಲ ರೈತರು ಮನವಿ ಮಾಡ್ಕೊಂಡು ಜೈ ಜವಾನ್. ಈ ಯುವಕರು ಅದಾರ ಅವ್ರು ಎಲ್ಲರಿಗೂ ಎಲ್ಲ ರೈತರನ್ನ ಸಮನಾಗಿ ನೋಡ್ತಾರೋ. ಇವಾಗ ಯಾವುದೋ ಭೇದ ಭಾವ ಇಲ್ಲ ಅವರಲ್ಲಿ. ಎಲ್ಲ ಇದು ಒಂದೇ ಸಮಾಜ ಅಂತಲ್ಲ, ಈ ರೈತರಿಗೆ ಅಷ್ಟೇ ಅಲ್ಲ, ಎಲ್ಲ ಜಮಖಂಡಿ ಊರಾಗ ಜಮಖಂಡಿ ತಾಲೂಕಿನಾಗ ಪಾಪ ಅವ್ರು ಎಲ್ಲ ಮಠ ಮಂದಿರಗಳು ಆಯ್ತು, ಎಲ್ಲ ಸಮಾಜದವ್ರಿಗೆ ಆಯ್ತು, ಏನೋ ಅವ್ರ ಮನೆ ಬಾಗಿಲಿಗೆ ಬಂದ್ರೆ ಯಾವತ್ತೂ ಅವ್ರು ಹೊಳಿ ಕಳ್ಸಂಗಿಲ್ಲ. ಅವ್ರು ಎಷ್ಟಾಯ್ತು ಒಂದು ಸ್ವಲ್ಪ ಏನಾದರೂ ಹೆಲ್ಪ್ ಮಾಡಿ ಅವ್ರಿಗೆ ಸಹಾಯ ಮಾಡಿ ಕಳಿಸ್ತಾರೆ. ಮತ್ತು ಅವರು ಏನು ಕಡೆ ಭಾಗನಾಗ ಬಂದಾರಲ್ಲ ಅದು ರೈತರಿಗೆ ಭಾಳ ಅನುಕೂಲ ಆಗೈತಿ. ರೈತರು ಅವ್ರ ನೋಡಿ ಸರ್ಕಾರ ಸಂಬಂಧ ಚಲೋ ಐತಿ. ರಾಜವ್ರು ಹಿಂಗೆ ಎತ್ತರಕ್ಕೆ ಬೆಳೀಲಿ ಅಂತೇಳಿ ನಮ್ಮ ಆಸೆ ಐತಿ. ಅವ್ರು ಚಲೋ ಒಂದು ಉನ್ನತ ಉದ್ಯೋಗ ಅದಾರ, ನಾವು ಮುಂದೆ ಬೆಳೀಲಿ ಅಂತೇಳಿ ನಮ್ದು ಆಸೆ. ಅದು ತಮ್ಮ ಹೆಸರು ಏನು ಯಾವ ಪರಶುರಾಮ್ ಈಶ್ವರ್ ವಾಡ್ಯವರು ನಮ್ಮ ತಂದೆಯವರು ಇಲ್ಲಿ ನಗರಸಭೆ ಅಧ್ಯಕ್ಷರಿದ್ದಾರೆ. ನಾವು ಕಾಂಗ್ರೆಸ್ ಮುಖಂಡರು. ಈಗ ರಾಜಕೀಯ ಜೀವನ ಒರ್ನಾಟ ಐತಿ, ನಮ್ಮ ಉದ್ಯೋಗನೂ ಅದಾವ ನಮ್ಮ. ಅದರಿಂದ ರಾಜು ಅವ್ರು ನಮ್ಮ ಭಾಳ ಆತ್ಮೀಯ ಸ್ನೇಹಿತರು. ಅವರು ಒಳ್ಳೆ ಭಾರತ ಹೊಂಟವ್ರು, ನಾವು ಅವ್ರು ಹಿಂದೆ ಬೆನ್ನೆಲ್ ಬಗ್ಗೆ ಇರ್ತೀವಿ. ಅವ್ರು ಯಾವಾಗ ಮುಂದಿರಲಿ ನಾವು ಹಿಂದೆ ಇರ್ತೀವಿ ಅಂತೇಳಿ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಕೈ ಬಂದಟ್ಟಿ ತಾಲೂಕು ಚಿಂಬಡ್ದವ್ರು ನಮಗೆ ಆಲ್ರೆಡಿ ಒಂದು ಮೊದಲೊಂದು ಟ್ಯಾಕ್ಟ್ರ್ ಕೊಟ್ಟಾರಿ, ಆಮೇಲೆ ಒಂದು ಕೊಟ್ಟಾರಿ, 2 ಟ್ಯಾಕ್ಟ್ರ್ ಕೊಟ್ಟಾರಿ. ಟೋಟಲ್ ನಮ್ಮ ಊರಿಗೆ ಈಗ 5 ಟ್ಯಾಕ್ಟ್ರ್ ಕೊಟ್ಟಾರಿ. ಇನ್ನು ಆಲ್ರೆಡಿ ಇನ್ನೊಂದು 4 ಕೊಡೋದವ್ರಿ, ಅವನು ಕೊಡ್ತಾನೆ ಅಂದಾರಿ. ಕಡಿಮೆ ರೇಟ್ನಾಗ ಕೊಟ್ಟಾರ ಅಂದ್ರೆ ನಮಗೂ ಒಂದು ದುಡ್ಯಾಕ ಮಾಡಾಕ ಅನುಕೂಲ ಐತ್ರಿ. ಅದ್ರ ಸಲುವಾಗಿ ರೈತರಿಗೆ ಒಳ್ಳೆ ಕೆಲಸ ಮಾಡ್ಯಾರಿ. ರೈತರು ಹೆಚ್ಚಿನ ಮಾಹಿತಿಗೆ ಈಗ ಬಂದು ಇವ್ರನ್ನ ಸಂಪರ್ಕಿಸ್ಬೇಕ್ರಿ. ಈಗ ನಮಗಂತೂ ಅವ್ರಿಗೆ ನಮಗೂ 1 ವರ್ಷದ ಪರಿಚಯ ರೀ. ನಮಗಂತೂ ಗಾಡಿ ಅಂತೂ ಫಸ್ಟಕ್ಕೆ ಸ್ಟಾರ್ಟಿಂಗ್ 15 ದಿವಸದಾಗ ಕೊಟ್ಟಾರಿ. ಒಂದು ಸ್ವಲ್ಪ ಆಫೀಸ್ ಡಿಲೇ ಆಗಂತಲೇ ಇದು ವರ್ಕ್ ಆಗಂತಲೇ ಲೇಟ್ ಆಗಿತ್ತು. ಈ ಭಾಗದ ರಾಜು ಗಸ್ತಿ ಅವ್ರು ಅನುಕೂಲ ಮಾಡ್ತಾ ಇದ್ದಾರೆ. ಅನುಕೂಲ ಮಾಡ್ಯಾರ, ಫಸ್ಟ್ ನನಗೆ ಅನುಕೂಲ ಮಾಡ್ಯಾರಿ. ಈಗ ನಿಮ್ಮ ಚಿಮ್ಮಡ್ದಾಗ ಎಷ್ಟು ರೈತರಿಗೆ ಅನುಕೂಲ ಆಯ್ತು? ಈಗ ಚಿಂಬಡ್ದಾಗ ನೋಡ್ರಿ ಈಗ 4 ಮಂದಿ ರೈತರಿಗೆ ಅನುಕೂಲ ಐತಿ. ಈಗ ಆಲ್ರೆಡಿ ನಾನು ಒಬ್ಬ 2 ತೊಗೊಂಡಂಗೆ ಐತಿ ಸರ್. ಅದ್ರ ಸಲುವಾಗಿ ಅನುಕೂಲ ಮಾಡ್ಯಾರಿ. ನಾವು ಬಡತನ ಕುಟುಂಬದವ್ರು ಇದ್ದಾವ್ರಿ. ಇವರಿಂದ ಒಂದು ಅನ್ನ ತಿನ್ನಾಕ್ತಿದ್ರು ಚಲೋ ಐತ್ರಿ. ಇನ್ನೊಂದು ರೀ ಮತ್ತು ಸಹಾಯ ಅಂತೂ ಅವ್ರಿಗೇನು ಹೇಳೋಸ್ಕೊಳಂಗಿಲ್ಲ ರೀ. ಅದ್ರೊಳಗಂತೂ ಏನು ಕೇಳಂಗಿಲ್ಲ ರೀ, ಏನಾಗಿಲ್ಲ ರೀ. ಹಿಂಗೆ ಐತ್ರಿ ಸರ್ ಅಂದ್ರೆ ಅದನ್ನ ಏನಾರು ಮಾಡಿ ಒಟ್ಟು ಒಂದು ಮೇಟಿಗೆ ಹತ್ತು ಲೆಕ್ಕ ಮಾಡ್ತಾರೆ. ಅದೊಂದು ಗುಣ ಒಂದು 1 ನಂಬರ್ ಐತ್ರಿ. ಇಷ್ಟು ಹೇಳಕ್ಕೆ ನಾನು ಮಾತು